ಶ್ರೀಕೃಷ್ಣ ಪರಮಾತ್ಮ ಹೆಸರು ಕೇಳಿದೊಡನೆ ಶರೀರದಲ್ಲಿ ರೋಮಾಂಚನ. ಸಾಮಾನ್ಯರಲ್ಲಿ ಅಸಾಮಾನ್ಯ ವ್ಯಕ್ತಿತ್ವ ಅವನದ್ದು. ನವನೀತ ಚೋರ, ನೀಲವರ್ಣದ ಮೇಘಶ್ಯಾಮ. ಹುಟ್ಟಿದ ಘಳಿಗೆಯಿಂದಲೇ ಅಸಂಖ್ಯ ಪವಾಡಗಳನ್ನು ನಡೆಸಿದಾತ. ಬಾಲ್ಯದಲ್ಲಿ ಬೆಣ್ಣೆಕಳ್ಳ ಎಂದು ಬಿರುದು ಪಡೆದಾತ. ಹುಟ್ಟಿದ 7 ದಿವಸದಲ್ಲೇ ತನ್ನನ್ನು ಕೊಲ್ಲಲು ಬಂದ ದುಷ್ಟಪೂತನಿಯನ್ನ ಕೊಂದಾತ ಬಾಲಕ ಕೃಷ್ಣ. ತನ್ನ ಸಾಕುತಾಯಿ ಯಶೋಧೆಗೆ ಮಣ್ಣು ತಿಂದ ಬಾಯಿಯಲ್ಲೇ ತ್ರಿಲೋಕವನ್ನು ತೋರಿಸಿದಾತ ಕೃಷ್ಣ. ದರ್ಪಿಷ್ಟ ದೇವೇಂದ್ರನಿಗೆ ಬುದ್ಧಿ ಕಲಿಸಬೇಕೆಂದು ಗೋವರ್ಧನ ಗಿರಿಯನ್ನೇ ತನ್ನ ಕಿರುಬೆರಳಿನಲ್ಲಿ ಎತ್ತಿ ಹಿಡಿದವನು ಶ್ರೀಕೃಷ್ಣ. ಹಂದರದಲ್ಲಿ ಸೆರೆ ಸಿಕ್ಕ 16,000 ಕನ್ನಿಕೆಯರನ್ನ ಬಿಡಿಸಿ ಅನಾಥರಾಗಬಾರದೆಂಬ ಒಂದೇ ಒಂದು ಕಾರಣಕ್ಕೆ ತನ್ನವರು ಎಂದು ಅವರೆಲ್ಲರನ್ನ ಸ್ವೀಕರಿಸಿದಾತ ಸಮಾಜ ಸುಧಾರಕ ಶ್ರೀಕೃಷ್ಣ. ದಾಸಿಯ ಮಗ ವಿದುರನ ಮನೆಯಲ್ಲಿ 1 ಬಿಂದು ಹಾಲು ಕುಡಿದು ಹಾಲಿನ ಸಿಂಧು ಸಾಗರವನ್ನೇ ಹರಿಸಿದಾತ ಶ್ರೀಕೃಷ್ಣ. ಗೆಳೆಯ ಸುಧಾಮನ ಮನೆಯಲ್ಲಿ ಕೊಟ್ಟ ಅವಲಕ್ಕಿಯನ್ನು ಸಂತೋಷದಿಂದ ಸ್ವೀಕರಿಸಿ ಗೆಳೆತನದಲ್ಲಿ ಜಾತಿ ಮತ್ತು ವರ್ಗಭೇದ ಇಲ್ಲ ಎಂಬುದನ್ನು ನಿರೂಪಿಸಿದವ ಶ್ರೀಕೃಷ್ಣ. ಜಗದ್ಗುರು ಎಂಬ ನಾಮಫಲಕವನ್ನು ಕೃಷ್ಣ ಧರಿಸಿಕೊಳ್ಳಲಿಲ್ಲ. ಆದರೆ ಭೂತ, ವರ್ತಮಾನ, ಭವಿಷ್ಯದ ಸಾರ್ವಕಾಲಿಕ ಸತ್ಯ ಮತ್ತು ತತ್ವವನ್ನು ಭಗವದ್ಗೀತೆಯ ಮೂಲಕ ಬೋಧಿಸಿ ಜಗತ್ತಿಗೆ ಗುರುವಾದ. ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಪಾರ್ಥನು ತನ್ನೆದುರು ಸಂಬಂಧಿಕರು, ಪಾಠ ಕಲಿಸಿದ ಗುರುಗಳು ಕಾಣುತ್ತಾ ಇದ್ದಾರೆ. ಅವರೊಂದಿಗೆ ಯುದ್ಧ ಮಾಡಲಾರೆ ಎಂದು ಗಾಂಧೀವವನ್ನು ಕೆಳಗಿಡುವ ಸಂದರ್ಭ. ಆತನ ಮನಸ್ಸಿನ ತಳಮಳವನ್ನು ಗೀತೆಯನ್ನು ಬೋಧಿಸುವ ಮೂಲಕ ನಿವಾರಿಸಿ ಜಗತ್ತಿನ ಪ್ರಪ್ರಥಮ ಮನಃಶಾಸ್ತ್ರಜ್ಞನೆನಿಸಿಕೊಂಡ. ಹೌದು, ಆತನನ್ನು ಚೋರನೆಂದರು, ಜೊತೆಗೆ ಮ್ಯಾನೇಜ್ಮೆಂಟ್ ಗುರು ಎಂದೂ ಕರೆದರು. ಹಲವರು ಆತ್ಮೀಯ ಗೆಳೆಯನೆಂದುಕೊಂಡರು, ಗೋಪಾಲಕನೂ ಎನಿಸಿಕೊಂಡ. ಕುರುಕ್ಷೇತ್ರ ಯುದ್ಧದ ನಿರ್ದೇಶಕನಾಗಿ ಕಾರ್ಯನಿರ್ವಹಿಸಿದ. ಕರ್ಣ ಮತ್ತು ಪಾಂಡವರ ನಡುವೆ ದೂತನಾಗಿಯೂ ಕೆಲಸ ಮಾಡಿದ. ಅರ್ಜುನನ ರಥದ ಸಾರಥಿಯಾದ. ಧರ್ಮರಕ್ಷಣೆಗೆ ಕಟಿಬದ್ಧನಾಗಿ ನಿಂತ. ದ್ರೌಪದಿಗೆ ಅಣ್ಣನಾಗಿ ನಿಂತು ಕಷ್ಟಕಾಲದಲ್ಲಿ ಆಕೆಯ ಮಾನ ಕಾಪಾಡಿದ. ಧರ್ಮರಾಯನಿಂದ ಸುಳ್ಳಾಗಬಹುದಾದಂಥ ಮಾತನ್ನಾಡಿಸಿದ. ಇನ್ನೊಂದು ಕಡೆಯಲ್ಲಿ ಸತ್ಯಭಾಮೆ ರುಕ್ಮಿಣಿಯರಿಗೆ ಪ್ರೀತಿಯ ರಮಣನಾದ. ಮಡದಿ ಸತ್ಯಭಾಮೆಗಾಗಿ ದೇವಲೋಕದಿಂದ ಪಾರಿಜಾತವನ್ನೇ ಧರೆಗಿಳಿಸಿದ. ಆತನ ಮನಸ್ಸನ್ನ, ಕುಟಿಲ ರಾಜನೀತಿಯನ್ನ ಯಾರಿಗೂ ಅರ್ಥ ಮಾಡಿಕೊಳ್ಳಲಾಗಲಿಲ್ಲ. ಆದರೆ ಆತ ಅವರೆಲ್ಲರ ಮನಸ್ಸನ್ನು ಅರ್ಥ ಮಾಡಿಕೊಂಡಿದ್ದ. ಬಾಲ್ಯದಲ್ಲಿ ಬೆಣ್ಣೆಕಳ್ಳನಾಗಿ, ಯೌವನದಲ್ಲಿ 16,000 ಕನ್ನಿಕೆಯರ ರಮಣನಾಗಿ, ರಾಜನೀತಿಜ್ಞನಾಗಿ, ದೂತನಾಗಿ, ಮನಃಶಾಸ್ತ್ರಜ್ಞನಾಗಿ, ಗೆಳೆತನಕ್ಕೆ ಆದರ್ಶವಾಗಿ, ಧರ್ಮರಕ್ಷಕನಾಗಿ, ದುಷ್ಟ ಶಿಕ್ಷಕನಾಗಿ, ಮ್ಯಾನೇಜ್ಮೆಂಟ್ ಗುರುವಾಗಿ, ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಬದುಕಿ ತೋರಿಸಿದ ಶ್ರೀಕೃಷ್ಣ ಪರಮಾತ್ಮನಿಗೆ ಹ್ಯಾಪಿ ಬರ್ತ್ಡೇ ಎಂದು ಹೇಳದಿದ್ದರೆ ಹೇಗೆ? ಸರ್ವರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಶ್ರೀಕೃಷ್ಣ ಪರಮಾತ್ಮ ಹೆಸರು ಕೇಳಿದೊಡನೆ ಶರೀರದಲ್ಲಿ ರೋಮಾಂಚನ. ಸಾಮಾನ್ಯರಲ್ಲಿ ಅಸಾಮಾನ್ಯ ವ್ಯಕ್ತಿತ್ವ ಅವನದ್ದು. ನವನೀತ ಚೋರ, ನೀಲವರ್ಣದ ಮೇಘಶ್ಯಾಮ. ಹುಟ್ಟಿದ ಘಳಿಗೆಯಿಂದಲೇ ಅಸಂಖ್ಯ ಪವಾಡಗಳನ್ನು ನಡೆಸಿದಾತ. ಬಾಲ್ಯದಲ್ಲಿ ಬೆಣ್ಣೆಕಳ್ಳ ಎಂದು ಬಿರುದು ಪಡೆದಾತ. ಹುಟ್ಟಿದ 7 ದಿವಸದಲ್ಲೇ ತನ್ನನ್ನು ಕೊಲ್ಲಲು ಬಂದ ದುಷ್ಟಪೂತನಿಯನ್ನ ಕೊಂದಾತ ಬಾಲಕ ಕೃಷ್ಣ. ತನ್ನ ಸಾಕುತಾಯಿ ಯಶೋಧೆಗೆ ಮಣ್ಣು ತಿಂದ ಬಾಯಿಯಲ್ಲೇ ತ್ರಿಲೋಕವನ್ನು ತೋರಿಸಿದಾತ ಕೃಷ್ಣ. ದರ್ಪಿಷ್ಟ ದೇವೇಂದ್ರನಿಗೆ ಬುದ್ಧಿ ಕಲಿಸಬೇಕೆಂದು ಗೋವರ್ಧನ ಗಿರಿಯನ್ನೇ ತನ್ನ ಕಿರುಬೆರಳಿನಲ್ಲಿ ಎತ್ತಿ ಹಿಡಿದವನು ಶ್ರೀಕೃಷ್ಣ. ಹಂದರದಲ್ಲಿ ಸೆರೆ ಸಿಕ್ಕ 16,000 ಕನ್ನಿಕೆಯರನ್ನ ಬಿಡಿಸಿ ಅನಾಥರಾಗಬಾರದೆಂಬ ಒಂದೇ ಒಂದು ಕಾರಣಕ್ಕೆ ತನ್ನವರು ಎಂದು ಅವರೆಲ್ಲರನ್ನ ಸ್ವೀಕರಿಸಿದಾತ ಸಮಾಜ ಸುಧಾರಕ ಶ್ರೀಕೃಷ್ಣ. ದಾಸಿಯ ಮಗ ವಿದುರನ ಮನೆಯಲ್ಲಿ 1 ಬಿಂದು ಹಾಲು ಕುಡಿದು ಹಾಲಿನ ಸಿಂಧು ಸಾಗರವನ್ನೇ ಹರಿಸಿದಾತ ಶ್ರೀಕೃಷ್ಣ. ಗೆಳೆಯ ಸುಧಾಮನ ಮನೆಯಲ್ಲಿ ಕೊಟ್ಟ ಅವಲಕ್ಕಿಯನ್ನು ಸಂತೋಷದಿಂದ ಸ್ವೀಕರಿಸಿ ಗೆಳೆತನದಲ್ಲಿ ಜಾತಿ ಮತ್ತು ವರ್ಗಭೇದ ಇಲ್ಲ ಎಂಬುದನ್ನು ನಿರೂಪಿಸಿದವ ಶ್ರೀಕೃಷ್ಣ. ಜಗದ್ಗುರು ಎಂಬ ನಾಮಫಲಕವನ್ನು ಕೃಷ್ಣ ಧರಿಸಿಕೊಳ್ಳಲಿಲ್ಲ. ಆದರೆ ಭೂತ, ವರ್ತಮಾನ, ಭವಿಷ್ಯದ ಸಾರ್ವಕಾಲಿಕ ಸತ್ಯ ಮತ್ತು ತತ್ವವನ್ನು ಭಗವದ್ಗೀತೆಯ ಮೂಲಕ ಬೋಧಿಸಿ ಜಗತ್ತಿಗೆ ಗುರುವಾದ. ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಪಾರ್ಥನು ತನ್ನೆದುರು ಸಂಬಂಧಿಕರು, ಪಾಠ ಕಲಿಸಿದ ಗುರುಗಳು ಕಾಣುತ್ತಾ ಇದ್ದಾರೆ. ಅವರೊಂದಿಗೆ ಯುದ್ಧ ಮಾಡಲಾರೆ ಎಂದು ಗಾಂಧೀವವನ್ನು ಕೆಳಗಿಡುವ ಸಂದರ್ಭ. ಆತನ ಮನಸ್ಸಿನ ತಳಮಳವನ್ನು ಗೀತೆಯನ್ನು ಬೋಧಿಸುವ ಮೂಲಕ ನಿವಾರಿಸಿ ಜಗತ್ತಿನ ಪ್ರಪ್ರಥಮ ಮನಃಶಾಸ್ತ್ರಜ್ಞನೆನಿಸಿಕೊಂಡ. ಹೌದು, ಆತನನ್ನು ಚೋರನೆಂದರು, ಜೊತೆಗೆ ಮ್ಯಾನೇಜ್ಮೆಂಟ್ ಗುರು ಎಂದೂ ಕರೆದರು. ಹಲವರು ಆತ್ಮೀಯ ಗೆಳೆಯನೆಂದುಕೊಂಡರು, ಗೋಪಾಲಕನೂ ಎನಿಸಿಕೊಂಡ. ಕುರುಕ್ಷೇತ್ರ ಯುದ್ಧದ ನಿರ್ದೇಶಕನಾಗಿ ಕಾರ್ಯನಿರ್ವಹಿಸಿದ. ಕರ್ಣ ಮತ್ತು ಪಾಂಡವರ ನಡುವೆ ದೂತನಾಗಿಯೂ ಕೆಲಸ ಮಾಡಿದ. ಅರ್ಜುನನ ರಥದ ಸಾರಥಿಯಾದ. ಧರ್ಮರಕ್ಷಣೆಗೆ ಕಟಿಬದ್ಧನಾಗಿ ನಿಂತ. ದ್ರೌಪದಿಗೆ ಅಣ್ಣನಾಗಿ ನಿಂತು ಕಷ್ಟಕಾಲದಲ್ಲಿ ಆಕೆಯ ಮಾನ ಕಾಪಾಡಿದ. ಧರ್ಮರಾಯನಿಂದ ಸುಳ್ಳಾಗಬಹುದಾದಂಥ ಮಾತನ್ನಾಡಿಸಿದ. ಇನ್ನೊಂದು ಕಡೆಯಲ್ಲಿ ಸತ್ಯಭಾಮೆ ರುಕ್ಮಿಣಿಯರಿಗೆ ಪ್ರೀತಿಯ ರಮಣನಾದ. ಮಡದಿ ಸತ್ಯಭಾಮೆಗಾಗಿ ದೇವಲೋಕದಿಂದ ಪಾರಿಜಾತವನ್ನೇ ಧರೆಗಿಳಿಸಿದ. ಆತನ ಮನಸ್ಸನ್ನ, ಕುಟಿಲ ರಾಜನೀತಿಯನ್ನ ಯಾರಿಗೂ ಅರ್ಥ ಮಾಡಿಕೊಳ್ಳಲಾಗಲಿಲ್ಲ. ಆದರೆ ಆತ ಅವರೆಲ್ಲರ ಮನಸ್ಸನ್ನು ಅರ್ಥ ಮಾಡಿಕೊಂಡಿದ್ದ. ಬಾಲ್ಯದಲ್ಲಿ ಬೆಣ್ಣೆಕಳ್ಳನಾಗಿ, ಯೌವನದಲ್ಲಿ 16,000 ಕನ್ನಿಕೆಯರ ರಮಣನಾಗಿ, ರಾಜನೀತಿಜ್ಞನಾಗಿ, ದೂತನಾಗಿ, ಮನಃಶಾಸ್ತ್ರಜ್ಞನಾಗಿ, ಗೆಳೆತನಕ್ಕೆ ಆದರ್ಶವಾಗಿ, ಧರ್ಮರಕ್ಷಕನಾಗಿ, ದುಷ್ಟ ಶಿಕ್ಷಕನಾಗಿ, ಮ್ಯಾನೇಜ್ಮೆಂಟ್ ಗುರುವಾಗಿ, ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಬದುಕಿ ತೋರಿಸಿದ
ತೋರಿಸಿದ ಶ್ರೀಕೃಷ್ಣ ಪರಮಾತ್ಮನಿಗೆ ಹ್ಯಾಪಿ ಬರ್ತ್ಡೇ ಎಂದು ಹೇಳದಿದ್ದರೆ ಹೇಗೆ? ಸರ್ವರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಶ್ರೀಕೃಷ್ಣ ಪರಮಾತ್ಮ ಹೆಸರು ಕೇಳಿದೊಡನೆ ಶರೀರದಲ್ಲಿ ರೋಮಾಂಚನ. ಸಾಮಾನ್ಯರಲ್ಲಿ ಅಸಾಮಾನ್ಯ ವ್ಯಕ್ತಿತ್ವ ಅವನದ್ದು. ನವನೀತ ಚೋರ, ನೀಲವರ್ಣದ ಮೇಘಶ್ಯಾಮ. ಹುಟ್ಟಿದ ಘಳಿಗೆಯಿಂದಲೇ ಅಸಂಖ್ಯ ಪವಾಡಗಳನ್ನು ನಡೆಸಿದಾತ. ಬಾಲ್ಯದಲ್ಲಿ ಬೆಣ್ಣೆಕಳ್ಳ ಎಂದು ಬಿರುದು ಪಡೆದಾತ. ಹುಟ್ಟಿದ 7 ದಿವಸದಲ್ಲೇ ತನ್ನನ್ನು ಕೊಲ್ಲಲು ಬಂದ ದುಷ್ಟ ಪೂತನಿಯನ್ನ ಕೊಂದಾತ ಬಾಲಕ ಕೃಷ್ಣ. ತನ್ನ ಸಾಕು ತಾಯಿ ಯಶೋಧೆಗೆ ಮಣ್ಣು ತಿಂದ ಬಾಯಿಯಲ್ಲೇ ತ್ರಿಲೋಕವನ್ನ ತೋರಿಸಿದಾತ ಕೃಷ್ಣ. ದರ್ಪಿಷ್ಟ ದೇವೇಂದ್ರನಿಗೆ ಬುದ್ಧಿ ಕಲಿಸಬೇಕೆಂದು ಗೋವರ್ಧನ ಗಿರಿಯನ್ನೇ ತನ್ನ ಕಿರುಬೆರಳಿನಲ್ಲಿ ಎತ್ತಿ ಹಿಡಿದವನು ಶ್ರೀಕೃಷ್ಣ. ಹಂದರದಲ್ಲಿ ಸೆರೆ ಸಿಕ್ಕ 16,000 ಕನ್ನಿಕೆಯರನ್ನ ಬಿಡಿಸಿ ಅನಾಥರಾಗಬಾರದೆಂಬ ಒಂದೇ ಒಂದು ಕಾರಣಕ್ಕೆ ತನ್ನವರು ಎಂದು ಅವರೆಲ್ಲರನ್ನ ಸ್ವೀಕರಿಸಿದಾತ ಸಮಾಜ ಸುಧಾರಕ ಶ್ರೀಕೃಷ್ಣ. ದಾಸಿಯ ಮಗ ವಿದುರನ ಮನೆಯಲ್ಲಿ 1 ಬಿಂದು ಹಾಲು ಕುಡಿದು ಹಾಲಿನ ಸಿಂಧು ಸಾಗರವನ್ನೇ ಹರಿಸಿದಾತ ಶ್ರೀಕೃಷ್ಣ. ಗೆಳೆಯ ಸುಧಾಮನ ಮನೆಯಲ್ಲಿ ಕೊಟ್ಟ ಅವಲಕ್ಕಿಯನ್ನು ಸಂತೋಷದಿಂದ ಸ್ವೀಕರಿಸಿ ಗೆಳೆತನದಲ್ಲಿ ಜಾತಿ ಮತ್ತು ವರ್ಗಭೇದ ಇಲ್ಲ ಎಂಬುದನ್ನು ನಿರೂಪಿಸಿದವ ಶ್ರೀಕೃಷ್ಣ. ಜಗದ್ಗುರು ಎಂಬ ನಾಮಫಲಕವನ್ನು ಕೃಷ್ಣ ಧರಿಸಿಕೊಳ್ಳಲಿಲ್ಲ. ಆದರೆ ಭೂತ, ವರ್ತಮಾನ, ಭವಿಷ್ಯದ ಸಾರ್ವಕಾಲಿಕ ಸತ್ಯ ಮತ್ತು ತತ್ವವನ್ನು ಭಗವದ್ಗೀತೆಯ ಮೂಲಕ ಬೋಧಿಸಿ ಜಗತ್ತಿಗೆ ಗುರುವಾದ. ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಪಾರ್ಥನು ತನ್ನೆದುರು ಸಂಬಂಧಿಕರು ಪಾಠ ಕಲಿಸಿದ ಗುರುಗಳು ಕಾಣುತ್ತಾ ಇದ್ದಾರೆ. ಅವರೊಂದಿಗೆ ಯುದ್ಧ ಮಾಡಲಾರೆ ಎಂದು ಗಾಂಧೀವವನ್ನು ಕೆಳಗಿಡುವ ಸಂದರ್ಭ. ಆತನ ಮನಸ್ಸಿನ ತಳಮಳವನ್ನ ಗೀತೆಯನ್ನ ಬೋಧಿಸುವ ಮೂಲಕ ನಿವಾರಿಸಿ ಜಗತ್ತಿನ ಪ್ರಪ್ರಥಮ ಮನಃಶಾಸ್ತ್ರಜ್ಞನೆನಿಸಿಕೊಂಡ. ಹೌದು, ಆತನನ್ನ ಚೋರನೆಂದರು, ಜೊತೆಗೆ ಮ್ಯಾನೇಜ್ಮೆಂಟ್ ಗುರು ಎಂದೂ ಕರೆದರು. ಹಲವರು ಆತ್ಮೀಯ ಗೆಳೆಯನೆಂದುಕೊಂಡರು, ಗೋಪಾಲಕನೂ ಎನಿಸಿಕೊಂಡ. ಕುರುಕ್ಷೇತ್ರ ಯುದ್ಧದ ನಿರ್ದೇಶಕನಾಗಿ ಕಾರ್ಯನಿರ್ವಹಿಸಿದ. ಕರ್ಣ ಮತ್ತು ಪಾಂಡವರ ನಡುವೆ ದೂತನಾಗಿಯೂ ಕೆಲಸ ಮಾಡಿದ. ಅರ್ಜುನನ ರಥದ ಸಾರಥಿಯಾದ. ಧರ್ಮರಕ್ಷಣೆಗೆ ಕಟಿಬದ್ಧನಾಗಿ ನಿಂತ. ದ್ರೌಪದಿಗೆ ಅಣ್ಣನಾಗಿ ನಿಂತು ಕಷ್ಟಕಾಲದಲ್ಲಿ ಆಕೆಯ ಮಾನ ಕಾಪಾಡಿದ. ಧರ್ಮರಾಯನಿಂದ ಸುಳ್ಳಾಗಬಹುದಾದಂತಹ ಮಾತನ್ನಾಡಿಸಿದ. ಇನ್ನೊಂದು ಕಡೆಯಲ್ಲಿ ಸತ್ಯಭಾಮೆ ರುಕ್ಮಿಣಿಯರಿಗೆ ಪ್ರೀತಿಯ ರಮಣನಾದ. ಮಡದಿ ಸತ್ಯಭಾಮೆಗಾಗಿ ದೇವಲೋಕದಿಂದ ಪಾರಿಜಾತವನ್ನೇ ಧರೆಗಿಳಿಸಿದ. ಆತನ ಮನಸ್ಸನ್ನ, ಕುಟಿಲ ರಾಜನೀತಿಯನ್ನ ಯಾರಿಗೂ ಅರ್ಥ ಮಾಡಿಕೊಳ್ಳಲಾಗಲಿಲ್ಲ. ಆದರೆ ಆತ ಅವರೆಲ್ಲರ ಮನಸ್ಸನ್ನು ಅರ್ಥ ಮಾಡಿಕೊಂಡಿದ್ದ. ಬಾಲ್ಯದಲ್ಲಿ ಬೆಣ್ಣೆಕಳ್ಳನಾಗಿ, ಯೌವನದಲ್ಲಿ 16,000 ಕನ್ನಿಕೆಯರ ರಮಣನಾಗಿ, ರಾಜನೀತಿಜ್ಞನಾಗಿ, ದೂತನಾಗಿ, ಮನಃಶಾಸ್ತ್ರಜ್ಞನಾಗಿ, ಗೆಳೆತನಕ್ಕೆ ಆದರ್ಶವಾಗಿ, ಧರ್ಮರಕ್ಷಕನಾಗಿ, ದುಷ್ಟ ಶಿಕ್ಷಕನಾಗಿ, ಮ್ಯಾನೇಜ್ಮೆಂಟ್ ಗುರುವಾಗಿ, ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಬದುಕಿ ತೋರಿಸಿದ ಶ್ರೀಕೃಷ್ಣ ಪರಮಾತ್ಮನಿಗೆ ಹ್ಯಾಪಿ ಬರ್ತ್ಡೇ ಎಂದು ಹೇಳದಿದ್ದರೆ ಹೇಗೆ? ಸರ್ವರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು.